ರುಚಿಕರ ಮತ್ತು ತ್ವರಿತ ಅಡುಗೆಗಾಗಿ ಟಿಪ್ಸ್. ಅಡುಗೆ ಎಣ್ಣೆಯನ್ನು ಅಂಗೈಗೆ ಹಚ್ಚಿ ಮೀನನ್ನು ಶುಚಿಗೊಳಿಸಿದರೆ ಕೈಗೆ ಮೀನು ಜಿಡ್ಡು ಮತ್ತು ವಾಸನೆ ಅಂಟುವುದಿಲ್ಲ. ಆಲೂಗಡ್ಡೆಯನ್ನು ಕುದಿಸುವ ಮುನ್ನ ಗೆಡ್ಡೆಯ ಸುತ್ತಲೂ ಚರ್ಮವನ್ನು ಲಘುವಾಗಿ ಉಜ್ಜಿದ ಬಳಿಕ ಕುದಿಸಿರಿ. ಹೀಗೆ ಮಾಡಿದರೆ ಚರ್ಮ ಸುಲಭವಾಗಿ ಉದುರುತ್ತದೆ. ಒಂದು ದೊಡ್ಡ ಮಿಕ್ಸರ್ ಜಾರ್ನಲ್ಲಿ 2 ಕಪ್ಪು ಗೋಧಿ ಹಿಟ್ಟು, ಅಗತ್ಯ ಪ್ರಮಾಣದ ಉಪ್ಪು, 1 ಚಮಚ ಎಣ್ಣೆ ಮತ್ತು 1 ಕಪ್ ನೀರನ್ನು ಮಿಶ್ರಣ ಮಾಡಿ ಮತ್ತು 30 ಸೆಕೆಂಡುಗಳ ಕಾಲ ಚಪಾತಿ ಹಿಟ್ಟನ್ನು ನಾದಿಕೊಳ್ಳಬೇಕು. ನಂತರ ಈ ಮಿಶ್ರಣವನ್ನು ಪ್ಲೇಟ್ಗೆ ವರ್ಗಾಯಿಸಿ 1 ನಿಮಿಷ ಕೈಗಳಿಂದ ಬೆರೆಸಿಕೊಳ್ಳಿರಿ ಮತ್ತು ಚಪಾತಿ ಹಿಟ್ಟು ಸಿದ್ಧವಾಗಿದೆ. ಅಡುಗೆಗೆ ಹುಣಸೆ ಹಣ್ಣನ್ನು ನೆನೆಸಲು ಮರೆತರೆ ಅದಕ್ಕೆ ಬೇಕಾದ ಹುಣಸೆ ಹಣ್ಣನ್ನು ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಿ. ನಂತರ ಈ ಮಿಶ್ರಣಕ್ಕೆ ಅಗತ್ಯ ಪ್ರಮಾಣದ ನೀರನ್ನು ಸುರಿಯಿರಿ ಹಾಗೂ ಅದನ್ನು ರುಬ್ಬಿಕೊಂಡು ಬಳಿಕ ಫಿಲ್ಟರ್ ಮಾಡಿರಿ. ರಾತ್ರಿ ಮಾಡಿದ ತರಕಾರಿ ಪಲ್ಯಗಳು ಉಳಿದಿದ್ದರೆ ಇದನ್ನು ಸ್ಟಫ್ಡ್ ಆಗಿ ಬಳಕೆ ಮಾಡಬಹುದು. ಉಪಹಾರಕ್ಕೆ ಚಪಾತಿ ಹಿಟ್ಟಿನಲ್ಲಿ ಹಾಕಿ ಸ್ಟಫ್ಡ್ ಚಪಾತಿಗಳನ್ನು ಮಾಡಬಹುದು. ರಾತ್ರಿ ಮಲಗುವ ಮುನ್ನ ಮರುದಿನದ ಊಟಕ್ಕೆ ಬೇಕಾಗುವ ಅಕ್ಕಿ, ತರಕಾರಿ, ಬೇಳೆಕಾಳುಗಳನ್ನು ಹೊರತೆಗೆದು ಇಡಬೇಕು. ಮರುದಿನ ಬೆಳಿಗ್ಗೆ ಸ್ಪಷ್ಟವಾಗಿ ಬೇಗ ಅಡುಗೆ ಮಾಡಿ ಮುಗಿಸಬಹುದು. ಬೇಳೆಗೆ ಬೇಕಾಗುವಷ್ಟು ನೀರನ್ನು ಮಾತ್ರ ಸುರಿಯಿರಿ. 1 ಚಮಚ ಎಣ್ಣೆಯನ್ನು ಸೇರಿಸಿ ಹಾಗೂ ಕುಕ್ಕರನ್ನು 5 ನಿಮಿಷಗಳ ಕಾಲ ಮುಚ್ಚಳ ಮುಚ್ಚದೆ ಕುದಿಸಿರಿ. ನಂತರ ಇದನ್ನು ಮುಚ್ಚಳ ಮುಚ್ಚಿ ಸೀಟಿ ಬಂದಾಗ ನೀರು ಹೊರಗೆ ಬರುವುದಿಲ್ಲ. ತೆಂಗಿನಕಾಯಿ ರುಬ್ಬುವಾಗ ಸ್ವಲ್ಪ ಶುಂಠಿಯನ್ನು ಸೇರಿಸಿ ತೊಳೆಯುವುದು ಟೇಸ್ಟಿ ಹಾಗೂ ಪರಿಮಳಯುಕ್ತವಾಗಿರುತ್ತದೆ. ತುಪ್ಪದ ಡಬ್ಬಿಯಲ್ಲಿ ಸ್ವಲ್ಪ ಬೆಲ್ಲ ಹಾಕಿದರೆ ತುಪ್ಪವು ಸುವಾಸನೆ ಬರುತ್ತದೆ. ಅದೇ ರೀತಿ ಯಾವುದೇ ಚಟ್ನಿಯಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದರೆ ಸುವಾಸನೆ ಮತ್ತು ಪರಿಮಳ ಬರುತ್ತದೆ. ನಿಂಬೆಹಣ್ಣನ್ನು ಉಪ್ಪಿನ ಡಬ್ಬದಲ್ಲಿ ಇಡುವುದರಿಂದ ಅದು ದೀರ್ಘಕಾಲದವರೆಗೆ ಕೊಳೆಯುವುದಿಲ್ಲ. ಹಾಗಲಕಾಯಿಯನ್ನು ಕತ್ತರಿಸಿದ ನಂತರ ಅದನ್ನು ಉಪ್ಪಿನೊಂದಿಗೆ ಬೆರೆಸಿ 10 ನಿಮಿಷಗಳ ನಂತರ ನೀರಿನಲ್ಲಿ ಫಿಲ್ಟರ್ ಮಾಡಿದರೆ ಕಹಿ ಕಡಿಮೆಯಾಗುತ್ತದೆ. ಒಂದು ವೇಳೆ ರೈಸ್ ಮಾಡುವಾಗ ಪಾತ್ರೆಯಲ್ಲಿ ಅಂಟಿಕೊಂಡರೆ ಅಥವಾ ಹೊತ್ತಿದರೆ ರೈಸ್ ಅದೇ ಪಾತ್ರೆಯಲ್ಲಿ ಹಾಗೆ ಇಡಬೇಡಿರಿ. ಆದರೆ ಹೊತ್ತಿರುವ ಅಥವಾ ತಳದಲ್ಲಿ ಕಪ್ಪಗಾದ ರೈಸನ್ನು ಹಾಟ್ ಬಾಕ್ಸ್ ಅಥವಾ ಬೇರೆ ಪಾತ್ರೆಗೆ ವರ್ಗಾಯಿಸಿರಿ. ಆಗ ಈ ರೈಸ್ನ ಮೇಲೆ ಒಂದು ಬ್ರೆಡ್ನ ಪೀಸ್ ಇಟ್ಟರೆ ಅನ್ನವು ಹೊತ್ತಿರುವ ವಾಸನೆ ಬರುವುದಿಲ್ಲ. ಹುಣಸೆ ಹಣ್ಣನ್ನು ನೆನೆಸುವಾಗ ಸ್ವಲ್ಪ ಉಪ್ಪು ಸೇರಿಸಿ ನೆನೆಸಿದರೆ ರುಚಿ ಉತ್ತಮವಾಗಿರುತ್ತದೆ. ರವೆ ದೋಸೆ ಮಾಡುವಾಗ 2 ಚಮಚ ಕಡಲೆ ಹಿಟ್ಟು ಹಾಕಿದರೆ ದೋಸೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತದೆ. ಪಾಯಸಕ್ಕೆ ಒಣ ದ್ರಾಕ್ಷಿಯ ಬದಲು ಕತ್ತರಿಸಿದ ಖರ್ಜೂರವನ್ನು ಸೇರಿಸಿ ತುಪ್ಪದಲ್ಲಿ ಹುರಿದರೆ ರುಚಿ ಅದ್ಭುತವಾಗಿರುತ್ತದೆ. ಅಡುಗೆ ಮನೆಯ ಈ ಟಿಪ್ಸ್ಗಳೆಲ್ಲ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ರತ್ನವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಹಾಗೆ ಒಂದು ಲೈಕ್ ಕೊಡೋದ್ರ ಜೊತೆಗೆ ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ. ಧನ್ಯವಾದಗಳು.